ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮ್ಮ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಗೆ ಈಗಾಗಲೇ ಗೊತ್ತಿರ್ಬೋದು 18ನೇ ಆವೃತ್ತಿಯ IPL ಮಾರ್ಚ್ 21ಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಕೊಂಡು, ಅದೇ ರೀತಿಯಾಗಿ ಎಲ್ಲ ಟೀಮುಗಳು ಭರ್ಜರಿಯಾಗಿ ಪ್ರಿಪ್ರೇಷನ್ ನಡೆಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಅವರವರ ತಂಡದ ನಾಯಕನನ್ನು ಪ್ರಕಟ ಮಾಡುವುದರಲ್ಲಿ ಪಂಜಾಬ್ ಕಿಂಗ್ಸ್ ಇದೀಗ ಅವರ ತಂಡದ ನಾಯಕನನ್ನು ಪ್ರಕಟ ಮಾಡಿದೆ ಅಂತಲೇ ಹೇಳ್ಬೋದು. ಈ ಆಟಗಾರನ ಖರೀದಿ ಮಾಡಿದಾಗಲೇ ಎಲ್ಲರಿಗೂ ಗೊತ್ತಾಗಿತ್ತು ಇವ್ರನ್ನ ಕ್ಯಾಪ್ಟನ್ಸಿ ರೀಸನ್ಗೋಸ್ಕರನೇ ಖರೀದಿ ಮಾಡ್ತಾರೆ ಅಂತ ಹೇಳ್ಕೊಂಡು. ಇದೀಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಅವರು. ಪಂಜಾಬ್ ಕಿಂಗ್ಸ್ ಅವರನ್ನು ಅಫಿಷಿಯಲಿ ಕನ್ಫರ್ಮ್ ಮಾಡೋದು ಎಲ್ಲಿಪ್ಪ ಅಂದ್ರೆ, ಹಿಂದಿ ಬಿಗ್ ಬಾಸ್ ಸೀಸನ್ ಏನೈತೆ ನೋಡಿ, ಅದರಲ್ಲಿ ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಜೊತೆಗೆ ಇವರು ಸಂಡೇ ಏನು ಎಪಿಸೋಡ್ ಇರ್ತಲ್ಲ ಅದರಲ್ಲಿ ಕ್ಯಾಪ್ಟನ್ನ ಅನೌನ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅಂತ ಹೇಳಿದ್ರೆ, ಶ್ರೇಯಸ್ ಅಯ್ಯರ್ ಅವರು, ಶಶಾಂಕ್ ಸಿಂಗ್ ಅವರು, ಚಹಲ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಶ್ರೇಯಸ್ ಅಯ್ಯರ್ ಅವರು ಒಂಥರ ಲಕ್ಕಿಲಿ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು. ಶ್ರೇಯಸ್ ಅವರು ಆಡಿದ ಯಾವ್ಯಾವ ಲೀಗ್ಗಳು ಬರ್ತಾವೆ ಅವಕ್ಕನ್ನ ಗೆಲ್ತಾನೆ ಹೋಗ್ತಾ ಇದ್ದಾರೆ. ಒಂಥರ ಲಕ್ಕಿ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು. ಅದರಲ್ಲಿ ನಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಕಳೆದ ಬಾರಿ KKR ಟೀಮ್ನ ಇವರು ಚಾಂಪಿಯನ್ ಆಗಿ ಹೊರಹೊಮ್ಮಿಸಿದರು. ಅದೇ ರೀತಿಯಲ್ಲಿ ರಂಜಿ ಟ್ರೋಫಿಯನ್ನು ಇವರು ಗೆದ್ದು ಬಿಗಿದ್ದಾರೆ. ಅದೇ ರೀತಿಯಾಗಿ ಇರಾನಿ ಟ್ರೋಫಿಯನ್ನು ಇವರು ಗೆದ್ದಿದ್ದಾರೆ. ಅದೇ ರೀತಿಯಾಗಿ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯನ್ನು ಇವ್ರು ಗೆದ್ದು ಬಿಗಿದ್ದಾರೆ. ಅದಕ್ಕಾಗಿ ಪಂಜಾಬ್ ಕಿಂಗ್ಸ್ ಅವರು ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇವರೇ ನಮ್ಮ ಟೀಮ್ನ ಕ್ಯಾಪ್ಟನ್ ಆಗಿರಲಿ ಅಂತ ಹೇಳ್ಕೊಂಡು ಇವ್ರನ್ನ 26.75 ಕೋಟಿಯನ್ನು ಕೊಟ್ಟು ಇವ್ರನ್ನ ಖರೀದಿ ಮಾಡಿದೆ ಅಂತಲೇ ಹೇಳ್ಬೋದು. ಇವರು ಕ್ಯಾಪ್ಟನ್ಗೋಸ್ಕರ. ನಮ್ಗೆ ಈಗಾಗಲೇ ಗೊತ್ತಿರ್ಬೋದು ಯಾವ ರೀತಿಯ ವಿಜಯ್ ಹಜಾರೆ ಟ್ರೋಫಿ ನಡೀತಾ ಇದೆ ಅಂತ ಹೇಳ್ಕೊಂಡು, ಅದರಲ್ಲಿ ಅತಿ ಹೆಚ್ಚು ಯಾರು ಸದ್ದು ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ನಮ್ಗೆ ಗೊತ್ತು. ಅದೇ ಯಾರು ಬೇರೆ ಯಾರು ಇಲ್ಲ, ಕರುಣ್ ಅಯ್ಯರ್ ಅವರು. ಕರುಣ್ ಅಯ್ಯರ್ ಇವರು ಮೋಸ್ಟ್ ರನ್ನಿಂದ ಈ ಸೀಸನ್ನಲ್ಲಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಏನೈತೆ ಮೋಸ್ಟ್ ರನ್ನನ್ನು ಹೊಡೆದವರು ಕರುಣ್ ಅಯ್ಯರ್ ಅವರಾಗಿದ್ದಾರೆ. ಅದರಲ್ಲಿ ಇವರು 664 ರನ್ಗಳನ್ನು ಹೊಡೆದಿದ್ದಾರೆ. ಇನ್ನು ಇವರು ಆಡಿದಂಥ ಮ್ಯಾಚ್ಗಳ ಬಗ್ಗೆ ನೋಡೋದಾದ್ರೆ, ಮೊದಲನೇ ಮ್ಯಾಚ್ ಫಸ್ಟ್ನೇ ಮ್ಯಾಚನ್ನು ಇವರು ನಟೌಟ್ ಆಗಿ ಸೆಂಚುರಿಯನ್ನು ಹೊಡೆದಿದ್ದಾರೆ, 112 ರನ್ಗಳನ್ನು ಹೊಡೆದಾರೆ. ಇನ್ನು ಎರಡನೇ ಮ್ಯಾಚು ಅದು ಕೂಡ ನಟೌಟು, 44 ರನ್ಗಳನ್ನು ಆಡಿದ್ದಾರೆ. ಇನ್ನು ಮೂರನೇ ಮ್ಯಾಚ್ ಅದು ಕೂಡ ನಟೌಟು, 163 ರನ್ಗಳನ್ನು. ಇನ್ನು ನಾಲ್ಕನೇ ಮ್ಯಾಚ್ 111 ರನ್ನು, ಅದು ಕೂಡ ನಟೌಟು. ಐದನೇ ಮ್ಯಾಚು 112 ರನ್ನು, ಇದು ಔಟ್ ಆಗಿದ್ದಾರೆ. ಆರನೇ ಮ್ಯಾಚ್ ಇವರಿಗೆ ಆಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಏಳನೇ ಮ್ಯಾಚು 112 ರನ್ನುಗಳು ನಟೌಟು. ನೋಡಿ ಇವರು ಎಂಥ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ. ಇವರು ಈ ರೀತಿ ಆಡೋ ಕಾರಣನೇ ಇವರ ಟೀಮು ಸೆಮಿಫೈನಲ್ನ ತಲುಪಿದೆ. ಸೆಮಿಫೈನಲ್ ಇದು ಮಹಾರಾಷ್ಟ್ರ ವಿರುದ್ಧ ಐತಿ. ಅದೇ ರೀತಿಯಾಗಿ ಈ ಕಡೆ ಇನ್ನೊಂದು ಸ್ಕ್ವಾಡ್ ನೋಡಿದರೆ ಕರ್ನಾಟಕ, ಅದೇ ರೀತಿಯಾಗಿ ಹರಿಯಾಣ ಕೂಡ ಸೆಮಿಫೈನಲ್ನ ತಲುಪಿದೆ. ಇನ್ನು ಕರ್ನಾಟಕದ ಹುಡುಗ ಮಯಾಂಕ್ ಅವ್ರ ಬಗ್ಗೆನೂ ಅದೇ ರೀತಿಯಾಗಿ ಮಾತಾಡೋದಾದ್ರೆ, ಇವರು ಎರಡನೇ ಅತಿ ಹೆಚ್ಚು ರನ್ಗಳನ್ನು ಈ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಕಲೆಕ್ಟ್ ಹಾಕಿದ್ದಾರೆ. ಇವರು 619 ರನ್ಗಳನ್ನು ಹೊಡೆದಾರ. ಕರುಣ್ ಅಯ್ಯರ್ ಅವರು 664 ರನ್ ಹೊಡೆದ್ರೆ, ಇವರು 619 ರನ್ಗಳನ್ನು ಹೊಡೆದಾರ. ಇವರು 4 ಸೆಂಚುರಿಯನ್ನು ಹೊಡೆದಾರ. ಕರುಣ್ ಅಯ್ಯರ್ ಅವರು 5 ಸೆಂಚುರಿ ಹೊಡೆದಿದ್ದಾರೆ, ಅಷ್ಟೇ ಡಿಫ್ರೆನ್ಸ್. ಇನ್ನು ಅದೇ ರೀತಿಯಾಗಿ ಮೂರನೇ ಅಪ್ಡೇಟನ್ನು ನೋಡೋದಾದ್ರೆ, ಅಂಡರ್ 19 ಏನು ಸೀರೀಸ್ ನಡೀತಾ ಇದೆ ಅದರಲ್ಲಿ ಕೇವಲ 14 ವರ್ಷದ ಒಬ್ಬ ಮುಂಬೈ ಮೂಲದ ಮಹಿಳೆ, ಮುಂಬೈ ಮೂಲದ ಇವಳು ಓಪನರ್ ಆಗಿದ್ದಾರೆ. ಇವರು ಇರಾನಿ ಜಾಧವ್ ಅವರು 346 ರನ್ನುಗಳನ್ನು ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಇದು ಒಂದು ವಿಶ್ವ ದಾಖಲೆ ಕೂಡ ಆಗಿದೆ. ವಿಶ್ವ ದಾಖಲೆ ಅತಿ ಹೆಚ್ಚು ಇಂಡಿಯಾದಲ್ಲೇ ಇಷ್ಟು ರನ್ ಅತಿ ಹೆಚ್ಚು ಯಾರನ್ನು ಕಲೆ ಹಾಕಿಲ್ಲ ಇದುವರೆಗೂ ಕೂಡ. ಇನ್ನು ವರ್ಲ್ಡಲ್ಲಿ ನೋಡೋದಾದ್ರೆ, ವರ್ಲ್ಡಲ್ಲಿ ಅತಿ ಹೆಚ್ಚು ರನ್ನುಗಳನ್ನು ಹೊಡೆದವರಲ್ಲಿ ಒಬ್ಬ ಮಹಿಳೆ ಸೌತ್ ಆಫ್ರಿಕಾದ ಮೂಲದ 2010ರಲ್ಲಿ ಇವರು ಆಡಿದ್ದಾರೆ. 427 ರನ್ನುಗಳನ್ನು ಹೊಡೆದಿದ್ದಾರೆ. ಲಿಜ್ಲೆ ಲೀ ಅನ್ನೋರು ಹೊಡೆದಿದ್ದಾರೆ.